ಗೈಸ್, ವೆಲ್ಕಮ್ ಬ್ಯಾಕ್ ಟು ಈಸಿ ಸಿಂಪ್ಲಿಫೈಡ್. ಸೊ ಯಾವುದೇ ಒಂದು ಹೊಸ ಟಾಪಿಕ್ ಕಲಿಬೇಕಾದ್ರೆ ESP32 ಇನ್ ಕನ್ನಡ ಅನ್ನೋ ಈ ಕಾನ್ಸೆಪ್ಟಲ್ಲಿ ಹೊಸ ಟಾಪಿಕ್ ಅಲ್ವಾ ಕಲಿಬೇಕಾದ್ರೆ ಒಂದು 4 ಪಾಯಿಂಟ್ ನಿಮ್ಮ ಮೈಂಡಲ್ಲಿ ಇರಬೇಕು. ಏನಪ್ಪ ಅಂದರೆ, ವಿಲ್ ದಿಸ್ ಹೆಲ್ಪ್ ಮೀ ಗೆಟ್ ಎ ಜಾಬ್? ನಾನು ಏನಾದ್ರನ್ನ ಕಲಿತ್ರೆ ರಿಯಲಿ ಏನಾದ್ರು ಹೆಲ್ಪ್ ಆಗುತ್ತಾ ನನಗೆ ಅನ್ನೋದೊಂದು. ನೆಕ್ಸ್ಟು, ಇಸ್ ಇಟ್ ವರ್ತ್ ಮೈ ಟೈಮ್? ನೀವು ಕೊಡ್ತಿರೋ ಟೈಮ್ ರಿಯಲಿ ವರ್ತಾ? ಮತ್ತು ಕೆನ್ ಐ ರಿಯಲಿ ಲರ್ನ್ ದಿಸ್? ಕೆನ್ ಐ ಬಿಲ್ಡ್ ಕೂಲ್ ಥಿಂಗ್ಸ್? ಕೆನ್ ಐ ಅರ್ನ್ ಮನಿ ಫ್ರಮ್ ದಿಸ್ ಸ್ಕಿಲ್? ಸೊ ಇಷ್ಟೆಲ್ಲ ಮ್ಯಾಟ್ರ್ ಆಗುತ್ತೆ ಯಾವುದೇ ಒಂದು ಹೊಸ ಸ್ಕಿಲ್ ಕಲಿಬೇಕಾದ್ರೆ ಅಲ್ವಾ. ಸೊ ಈಗ ನೀವು ಕಲಿತಿರೋ ಸ್ಕಿಲ್ ಯಾವುದು? ESP32. ಇಟ್ಸ್ ನಾಟ್ ಅಟ್ ಆಲ್ ಸಿಂಪಲ್ ಥಿಂಗ್. ಇನ್ನು ಯೂಟ್ಯೂಬಲ್ಲಿ ನೋಡ್ರಪ್ಪ, ESP32 ಇನ್ ಕನ್ನಡ ಅಂತ ಹೋದರೆ ಎಷ್ಟು ಜನ ಮಾಡೋರೆ? ಅಷ್ಟು ಈಸಿ ಇದ್ದಿದ್ರೆ ಎಷ್ಟು ಜನ ಮಾಡೋರು? ಒಂದು 20-30 ಜನ ಮಾಡಬೇಕಾಯ್ತು. ಅಟ್ಲೀಸ್ಟ್ 6-7 ಜನ. ಎಷ್ಟು ಜನ ಇದ್ದಾರೆ? ಒಂದು ಇದು ಇಂಗ್ಲೀಷ್ ನಮ್ಮದೇ ಬಂದಿರೋದು. ಸೊ ಈ 1, 2, 3 ಓನ್ಲಿ ಒಂದು 5 ಜನ ಮ್ಯಾಕ್ಸ್ ಟು ಮ್ಯಾಕ್ಸ್ ಸಿಗ್ಬೋದಲ್ಲ ಅಪ್ಪ. ಅದೇ ನೀವೇನಾದರೂ ESP32 ಇನ್ ಕನ್ನಡ ಅಂತ ಹೊಡಿಬೋದು. ಇನ್ನು ಇಂಗ್ಲೀಷ್ ಅಂತ ಹೊಡೆದ್ರೆ ಎಷ್ಟು ಜನ ಸಿಗ್ಬೋದು? ಮೋಸ್ಟ್ಲಿ ತುಂಬ ಜನ ಸಿಗ್ತಾರಲ್ವಾ. ಸೊ ಲೀವ್ ಇಟ್. ಏನಿದು ಮ್ಯಾಟರ್ ಅಂದರೆ, ESP32 ಕಲಿಯೋದು ತುಂಬ ಇಂಪಾರ್ಟೆಂಟ್. ಏನಕ್ಕೆ ಅಂತ ತೋರಿಸ್ತೀನಿ ನೋಡಿ. ESP32 ಅನ್ನೋದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ನಾನು ಲಿಂಕ್ಡ್ಇನಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ, ನೀವು ಯಾವುದಾದ್ರು ಒಂದು ಜಾಬ್ ಅಪ್ಲೈ ಮಾಡಬೇಕು. ಎಕ್ಸಾಂಪಲ್, ನೀವು NVIDIA, ಕ್ವಾಲ್ಕಮ್ಗೆ ಬನ್ನಿ. ಕ್ವಾಲ್ಕಮಲ್ಲಿ ಹೋದಾಗ ಏನೆಂದರೆ ಸಮ್ಮರಿ ಬಿಟ್ಟಾಕಿ ಏನೇನು ಬೇಕು, ಎಜುಕೇಷನ್ ಬ್ಯಾಕ್ಗ್ರೌಂಡು ಡೆಫಿನೆಟ್ಲಿ. ಏನಕ್ಕೆ ಅಂದರೆ, ಇಲ್ಲಿ ಎಂಬೆಡೆಡ್ ಆ್ಯಂಡ್ VLSI ಅಂತ ಇದೆಯಲ್ಲ, ಇದಕ್ಕೋಸ್ಕರ ನೀವು ESP32 ಕಲೀಲೇಬೇಕಾಗುತ್ತೆ. ಲೀವ್ ಇಟ್ VLSI, ಕಾನ್ಸಂಟ್ರೇಟ್ ಆನ್ ಎಂಬೆಡೆಡ್. ಏನಿದು VLSI, ಏನಿದು ಎಂಬೆಡೆಡ್? ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ರಪ್ಪ. ಏನಂದರೆ, ಈಗ ನೀವು ಮೇನ್ ಪೇಜಿಗೆ ಬನ್ನಿ. ಏನಪ್ಪ ಅಂದರೆ, ESP32 ಬೋರ್ಡ್, ಅದೊಂದು ಫಸ್ಟ್ ಮೇನ್ ಥಿಂಗ್ ಅರ್ಥ ಮಾಡ್ಕೊಳ್ಬೇಕು. ಏನಂದರೆ, ಏನು VLSI ಅಂದರೆ ಏನು ಅಲ್ವಾ? ಇನ್ನು ತೋರಿಸ್ತೀನಿ ನೋಡಿ. ಏನು ಈ ಬೋರ್ಡ್ ಇದೆಯಲ್ಲ, ಈ ಬೋರ್ಡು ಇದರೊಳಗಡೆ ಏನೆಲ್ಲ ಕಾಂಪೊನೆಂಟ್ಸು, ಚಿಪ್ಸು, ಇದೆಲ್ಲ ಏನೆಲ್ಲ ರೆಡಿಯಾಗಿದೆ, ಇದೆಲ್ಲ ಒಂದು ರೆಡಿಯಾಗಿದ್ದು ಒಂದು ವೆರಿ ಲಾರ್ಜ್ ಸ್ಕೇಲ್ನ ಒಂದು VLSI, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಲ್ವಾ. ಇದರಲ್ಲಿ RTL ಡಿಸೈನು, ಫ್ರಂಟ್ ಆ್ಯಂಡ್ ಬ್ಯಾಕ್ ಆ್ಯಂಡ್ ಅಂತಲೇ ಬರುತ್ತೆ. ಇದ್ರದ್ದು ಕೂಡ VLSIನಲ್ಲೂ ಕೂಡ ಓಕೆನಾ. ಅದಕ್ಕೆ ಅದಂತ ನಾವು ಸಿಸ್ಟಮ್ ವೆರಿಲಾಗ್ ಇವೆಲ್ಲ ಯೂಸ್ ಮಾಡ್ತೀವಿ ಪ್ರೋಗ್ರಾಮ್. ನಿಮಗೆ ಸಿಂಪಲಾಗಿ VLSI ಎಂಬೆಡೆಡ್ ಅರ್ಥ ಮಾಡಬೇಕು ಅಂದರೆ ಸಿಂಪಲ್ ತಿಳ್ಕೊಳ್ಳಿ. ಏನಂದರೆ ನೋಡಿ, ಸಿಂಪಲಾಗಿ ಒಂದು ಅರ್ಥ ಮಾಡ್ಕೊಳ್ರಿ. ಏನಂದರೆ, ಏನು ಚಿಪ್ ಕಾಣಿಸ್ತಿದೆಯಲ್ಲ, ಇದೊಂದು ಚಿಪ್ಪು. ಈ ಚಿಪ್ ಒಳಗಡೆ ಟಿನ್ನಿ ಚಿಪ್ ಅಲ್ವಾ, ಇದರೊಳಗಡೆ ಥೌಸಂಡ್ಸ್ ಆಫ್ ಟ್ರಾನ್ಸಿಸ್ಟರು, ಏನೇ ಕಾಂಪೌಂಡ್ಸ್ ಇರುತ್ತೆ ಅದೆಲ್ಲ ಒಳಗಡೆ ಇರುತ್ತೆ. ಓಕೆನಾ. ಅದನ್ನು ನಾವು VLSI ಅಂತ ಹೇಳ್ತೀವಿ. ಓಕೆನಾ. ಜಾಸ್ತಿ ಕಾಂಪೊನೆಂಟ್ಸ್ ತಗೊಂಡು ಒಂದು ಚಿಪ್ಪಲ್ಲಿ ಹಾಕೋದು, ಅದನ್ನು ವರ್ಕ್ ಮಾಡೋದೇ ಎಂಬೆಡೆಡ್. ಇಷ್ಟೇ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಇದು VLSI ಮತ್ತು ಎಂಬೆಡೆಡ್. ಅರ್ಥ ಆಯ್ತಲ್ವಾ? ಸೊ ಈಗ ಇದಕ್ಕೂ ESP32ಗೂ ಏನಪ್ಪ ಲಿಂಕು? ESP32 ಎಂಬೆಡೆಡ್ ಸಿಸ್ಟಮ್ಸ್. ಏನಂದರೆ, VLSIನವರು ಈ ಚಿಪ್ನ ರೆಡಿ ಮಾಡಿ ಕೊಡ್ತಾರೆ, ನಾವು ಎಂಬೆಡೆಡ್ ಅದನ್ನ ಯೂಸ್ ಮಾಡಿ ಒಂದು ಪ್ರಾಜೆಕ್ಟ್ನ ಡೆವಲಪ್ ಮಾಡ್ತೀವಿ. ಇನ್ನು ಸಿಂಪಲಾಗಿ ಹೇಳಬೇಕು ಅಂದರೆ. ಓಕೆನಾ, ಇಷ್ಟೇ. ಓಕೆನಾ. ಈಗ ಬನ್ನಿ, ಮೇನ್ ಥಿಂಗ್ ಏನಂದರೆ, ಈಗ ಏನಕ್ಕೆ ESP32 ಕಲಿಯೋದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಎಂಬೆಡೆಡ್ ಅಂತ ಇದೆ. ನೀವು ಯಾವುದೋ ಒನ್ ಆಫ್ ದ ಟಾಪ್ ಕಂಪನಿ NVIDIAದಲ್ಲಿ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಅಂತ ಬಂದಾಗ ಎಂಬೆಡೆಡ್ ಅಂತ ಇದೆ. ಓಕೆನಾ. ಸೊ ನೀವು ಡೆಫಿನೆಟ್ಲಿ ESP32 ಕಲಿಯೋದ್ರಿಂದ ವೇಸ್ಟೇ ಆಗಲ್ಲ. ನಿಮ್ಮ ಟೈಮು ಏನೇನು ವೇಸ್ಟ್ ಆಗಲ್ಲ. ಡೆಫಿನೆಟ್ಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ. ಓಕೆ ಅಪ್ಪ, ESP32 ಕಲಿಯೋದ್ರಿಂದ ಹೆಲ್ಪ್ ಆಗುತ್ತೆ ಅಂತ ಗೊತ್ತಾಯಿತು. ಸೊ ಬರೀ NVIDIAನ ನಾವು, ನೀವು ಇದೇನೇನಿದೆ ಎಲ್ಲ ಕಂಪ್ನಿಗೆ ಹೋಗಿ ಡೆಫಿನೆಟಲಿ ಎಂಬೆಡೆಡ್ ಅಂತ ಇರುತ್ತೆ. ಅಥವಾ ಬೇರೆ ಏನಾದರೂ VLSI ಅಥವಾ ಎಲೆಕ್ಟ್ರಿಕಲ್ ECE, ಸೊ ಎಲ್ಲ ಥರದ್ದು ಇದ್ದೇ ಇರುತ್ತೆ. ಓಕೆನಾ. ಸೊ ಎಂಬೆಡೆಡ್ ಸಿಸ್ಟಮ್ ಅದು ತುಂಬ ಇಂಪಾರ್ಟೆಂಟು. ಸೊ ಅದು ಕಂಪ್ಲೀಟ್ ಅರ್ಥ ಆಗಬೇಕು ಅಂದರೆ ಲೈಕ್ Arduino, ESP32, Raspberry Pi, IoT ಪ್ರಾಜೆಕ್ಟ್ಸ್ ಇವೆಲ್ಲ ಮಾಡ್ತಾ ಹೋದಷ್ಟು ನೀವು ಎಂಬೆಡೆಡ್ ಸಿಸ್ಟಮಲ್ಲಿ ನೀವು ಲೈಕ್ ಪ್ರೋ ಆಗ್ತೀರಾ. ಓಕೆನಾ. ಓಕೆ, ಅರ್ಥ ಆಯಿತು ಎಂಬೆಡೆಡ್ ಸಿಸ್ಟಮ್ ಅಂದರೆ VLSI ಅಂದರೆ. ಇನ್ನೊಂದೇನು ತಪ್ಪಂದರೆ, ನೀವು ಬಿಗಿನರ್ಸ್ ಆಗಿದ್ದರೆ ನಿಮ್ಮಲ್ಲಿ ಒಂದು ಲೈಕ್ ಏನೋ ಎಲೆಕ್ಟ್ರಾನಿಕ್ಸ್ ಡಿಫಿಕಲ್ಟ್ ಅನ್ನಿಸ್ತಿರುತ್ತೆ, ಕೋಡಿಂಗ್ ಡಿಫಿಕಲ್ಟು, IoT ಎಕ್ಸ್ಪರ್ಟ್ ಆಗಬೇಕು ಅಥವಾ IoT ಓನ್ಲಿ ಫಾರ್ ಎಕ್ಸ್ಪರ್ಟ್ಸ್ ಅನ್ನೋ ಫೀಲಿಂಗ್ ಇರುತ್ತೆ. ಮತ್ತು ನಾನು ಟೈಪ್ 3 ಕಾಲೇಜಲ್ಲಿ ಬಂದಿದ್ದೀನಿ, ಓದ್ತೀನಿ, ಮತ್ತು ನಂಗೆ ಪ್ರೋಗ್ರಾಮಿಂಗ್ ಗೊತ್ತಿಲ್ಲ, ನಂಗೆ Arduino ಗೊತ್ತಿಲ್ಲ, ನನಗೇನೇನೂ ಗೊತ್ತಿಲ್ಲ,
ಇದೆಲ್ಲ ಫೀಲು ನಮ್ಮ ಚಾನಲಿಗೆ ಬಂದರೆ ನೀವು ಅಂದ್ಕೊಳೋದೇ ಇಲ್ಲ. ಇವೆಲ್ಲದೂ ಮರೆತುಬಿಡಿ. ಓಕೆನಾ, ನಿಮಗೆ ಏನಿದ್ರು ಎಲ್ಲ ಕಲಿತೀನಿ ಅಂತ ಇರುತ್ತೆ ಚಾನಲ್. ಓಕೆನಾ, ಯಾಕೆ ತುಂಬ ಬೇಸಿಕ್ಕು ಲೋ ಲೆವೆಲಿಗೆ ಇಳಿದು ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ವಿ ಎಲ್ ಎಸ್ ಎಂಬೆಡ್ ಅನ್ನೋದು 2 to 3 ಮಿನಿಟ್ಸ್ ಹೇಳೋಕ್ಕಾಗೋದೇ ಇಲ್ಲ. ಅದನ್ನು ತುಂಬ ಡೀಪಾಗಿ ಹೇಳಬೇಕಾಗುತ್ತೆ. ಬಟ್ ನಾನು ಲೈಕ್ ಬಿಗಿನರ್ಸ್ ಲೆವೆಲಿಗೆ ಹೇಳಬೇಕು ಅಂತ ಜಸ್ಟ್ ಸಿಂಪಲಾಗಿ ಹೇಳ್ತೀನಿ. ಓಕೆನಾ, ದೆನ್ ಈಗ ಮೇನ್ ಟಾಪಿಕ್ಗೆ ಬನ್ನಿ. ಏನಂದರೆ ಓಕೆ ಅಪ್ಪ, ಈಗೆಲ್ಲ ಓಕೆ, ನೀನು ಹೇಳ್ತಿರೋದೆಲ್ಲ ಅರ್ಥ ಆಗ್ತಿದೆ. ಈಗ ಒಂದು ಮೇಯ್ನ್ ನಿಮಗೊಂದು ಏನಪ್ಪ ಅಂದರೆ, ನೀವೇನೋ ಒಂದು ರೂಮಿಗೆ ಬಂದ್ರಿ ಅಂದ್ಕೊಳ್ಳಿ. ಜಸ್ಟ್ ನೀವೊಂದು ಕ್ಲಾಪ್ಸ್ ಹೊಡೆದ ತಕ್ಷಣ ಲೈಟೆಲ್ಲ ಆನ್ ಆಯಿತು. ದೆನ್ ನೀವು ಆಚೆ ಹೋದ ತಕ್ಷಣ ಆಟೋಮೆಟಿಕ್ಲಿ ಲೈಟ್ ಆಫ್ ಆಯಿತು. ಓಕೆನಾ, ಇನ್ನೊಂದು, ಈಗ ನಿಮ್ಮ ಫೋನಲ್ಲೇ ನೀವು ಡೋರ್ನ ಓಪನ್ ಮಾಡೋದು ಮತ್ತು ಡೋರ್ ಲಾಕ್ ಮಾಡೋದು ಕಂಟ್ರೋಲ್ ಮಾಡ್ಬೋದು. ಓಕೆನಾ, ದೆನ್ ನೀನು ಗೂಗಲಿಗೆ ಹೋಗ್ಬಿಟ್ಟು ಜಸ್ಟ್ ಆಫ್ ಮಾಡು ಫ್ಯಾನ್ ತಕ್ಷಣ ಆಫ್ ಮಾಡ್ಬೋದು, ಆನ್ ಮಾಡೋ ತಕ್ಷಣ ಆನ್ ಮಾಡ್ಬೋದು ಅಲ್ವಾ? ಸೊ ಇದೆಲ್ಲ ಡೂ ಯು ಥಿಂಕ್ ಓನ್ಲಿ ಬಿಗ್ ಕಂಪನೀಸ್ ಕ್ಯಾನ್ ಬಿಲ್ಡ್ ದಿಸ್? ಥಿಂಕ್ ಮಾಡಿದ್ದೀರಾ? ಈವನ್ ನಾವು ಕೂಡ ಈ ಥರ ಬಿಲ್ಡ್ ಮಾಡ್ಬೋದು. ಓಕೆನಾ, ಯಾವುದರಲ್ಲಿ ಲೈಕ್ ESP32 ಯೂಸಿಂಗ್ ಒನ್ ಟಿನ್ನಿ ಬೋರ್ಡ್ ದಟ್ ಈಸ್ ಕಾಲ್ಡ್ ESP32. ಓಕೆನಾ, ಸೊ ಇದರಿಂದ ನಾವು ಲೈಕ್ ಫ್ಯೂಚರ್ ವಿಷನ್ ಅಂತ ನೋಡ್ತಾ ಹೋದರೆ ಲೈಕ್ ಸ್ಮಾರ್ಟ್ ಹೋಮು, ವೆದರ್ ಸ್ಟೇಷನು, ರೋಬೋಟು, ವೈಫೈ ಕಂಟ್ರೋಲರ್ ಕಾರು, ಎಕ್ಸೆಟ್ರಾ 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 ತುಂಬ ಬರ್ತಾ ಹೋಗ್ತದೆ. ಓಕೆನಾ, ಇನ್ನೊಂದು ಏನಪ್ಪ ಅಂದರೆ ಈ ಸೀರೀಸ್ ಏನಿದೆ, ಓಕೆನಾ, ಮೋಸ್ಟ್ ಆಫ್ ದ ಟ್ಯುಟೋರಿಯಲ್ಸು ಯಾವ ಥರ ಟೀಚ್ ಮಾಡ್ತಾರೆ, ಕಾಪಿ ಕೋಡ್ ಅಪ್ಲೋಡ್ ಡನ್ ಅಷ್ಟೇ. ಬಟ್ ನನಗೆ ಆ ಥರ ಇರಬಾರ್ದು. ಸ್ಟೂಡೆಂಟ್ಸು ತುಂಬ ಅರ್ಥ ಮಾಡ್ಕೊಬೇಕು. ಲೈಕ್ ಹಂಗಂದ್ರೆ ಏನು, ಅದು ಹೆಂಗೆ ವರ್ಕ್ ಆಗುತ್ತೆ, ಯಾಕೆ ಯೂಸ್ ಮಾಡ್ತಿದ್ದೀವಿ, ಏನಿದು ನನಗೇನು ಗೊತ್ತಿಲ್ಲ, ನಿಮಗೆಲ್ಲ ಅರ್ಥ ಆಗಬೇಕು. ಲೈಕ್ ಆ ಥರ ಬರಬೇಕು. ಅದು ಬಿಟ್ಟು ಜಸ್ಟ್ ಕಾಪಿ ಪೇಸ್ಟ್ ಮಾಡಿದರೆ ನಥಿಂಗ್ ವರ್ಕ್ ಅಲ್ವೇಂದ್ರಪ್ಪ. ಸೊ ಇದೊಂದು ಇಂಪಾರ್ಟೆಂಟು. ದೆನ್ ಒನ್ ಆಫ್ ದ ಬೆಸ್ಟ್ ಸೀರೀಸ್ ಇದು. ಓಕೆನಾ, ಈ ಸೀರೀಸ್ ಯಾರಿಗೆ ಅಂತ ಕೇಳಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್, ಡಿಪ್ಲೊಮೊ, ಸ್ಕೂಲ್ ಸ್ಟೂಡೆಂಟ್, ಬಿಗಿನರ್ಸ್, ಆರ್ಡಿನಲ್ ಲರ್ನರ್, ಮೇಕರ್, ಫ್ಯೂಚರ್ ಎಂಬೆಡೆಡ್ ಇಂಜಿನಿಯರ್, ಫ್ಯೂಚರ್ IoT ಇಂಜಿನಿಯರ್, ಸ್ಟಾರ್ಟಪ್ ಬಿಲ್ಡರ್, ಎನಿವನ್ ಕ್ಯಾನ್. ಓಕೆನಾ, ಈ ಸೀರೀಸ್ ಯಾರಾದರೂ ನೋಡ್ಬೋದು. ಓಕೆನಾ, ಯಾರಿಗೆ ಇಂಟ್ರೆಸ್ಟ್ ಇದೆ. ದೆನ್ ಇನ್ನೊಂದೇನು ಬರುತ್ತೆ ನಿಮ್ಮ ಮನೆ ಅಂದರೆ, ಈಗ ಇದೆಲ್ಲ ಓದಿದ್ಮೇಲೆ ನಾವೇನು ಬಿಲ್ಡ್ ಮಾಡ್ಬೋದು ಅಲ್ವಾ? ನಾವು ಬೇಕಾದ್ರೆ ಸ್ಮಾರ್ಟ್ ಹೋಮ್, ವೆದರ್ ಸ್ಟೇಷನ್, ಇವೆಲ್ಲ ಇದು ಏನು ಬೇಕಾದ್ರೂ ಬಿಲ್ಡ್ ಮಾಡ್ಬೋದ್ರಪ್ಪ ನೀವು IoT. ESP32 ಕಲ್ತ್ಬಿಟ್ರೆ, ಯಾಕೆಂದರೆ ಅಷ್ಟು ಇಂಪಾರ್ಟೆಂಟು. ಏನು ಲರ್ನಿಂಗ್ ESP32 ಈಸ್ ರಿಯಲಿ ಹೆಲ್ಪ್? ನನ್ನ ಕ್ವಶನು. ಲರ್ನಿಂಗ್ ದ ESP32 ಈಸ್ ಇನ್ಕ್ರೆಡಿಬಲಿ ಹೆಲ್ಪ್ಫುಲ್. ರಿಯಲಿ ಹೇಳ್ತಾ ಇದ್ದೀನಿ, ತುಂಬ ಇಂಪಾರ್ಟೆಂಟ್ ESP32 ಅನ್ನೋದು. ಓಕೆನಾ, ಅಷ್ಟು ಈಸಿ ಏನದು, ಲೈಕ್ ನಾನು ಕಲ್ತ್ಬಿಡ್ತೀನಿ ಬೆಳಿಗ್ಗೆ ತಕ್ಷಣ ಅಂತ ಕಲಿಬೋದು ಒಂದು ಪ್ರಾಜೆಕ್ಟ್ ಅಷ್ಟೇ. ಸೊ ತುಂಬ ಡೀಪ್ ಇದೆ. ಓಕೆನಾ, ESP32 ಇಲ್ಲೇ ನೋಡಿ, ಎನಿವನ್ ಗೆಟಿಂಗ್ ಇಸ್ ಎಂಬೆಡೆಡ್ ಸಿಸ್ಟಮ್ ಆರ್ IoT ಆರ್ DV ಎಲೆಕ್ಟ್ರಾನಿಕ್ಸ್ ರಿಯಲಿ ತುಂಬ ಇಂಪಾರ್ಟೆಂಟ್. ಓಕೆನಾ, ದೆನ್ ಈಗ ಇನ್ನೊಂದು ಏನು ಬರುತ್ತೆ ಅಂದರೆ, ವೈ ESP32 ಅಲ್ವಾ? ಏನಕ್ಕೆ ESP32 ಅಂತ ಅಂದ್ಕೊಂಡ್ರೆ, ಕಂಪನಿ ಯೂಸ್ ಮಾಡ್ತವೆ, ಸ್ಟಾರ್ಟಪ್ಪಲ್ಲಿ ಯೂಸ್ ಮಾಡ್ತಾರೆ, ಇಂಜಿನಿಯರ್ಸ್ ಯೂಸ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಯೂಸ್ ಮಾಡ್ತಾರೆ. ಓಕೆನಾ, ಮತ್ತು ಇದು ಚೀಪು ಬಟ್ ಪವರ್ಫುಲ್ಲು. ವೈಫೈ ಇರುತ್ತೆ, ಮತ್ತು ಬ್ಲೂಟೂತ್ ಇರುತ್ತೆ, ಮತ್ತು ಡ್ಯುಯಲ್ ಕೋರ್ ಇರುತ್ತೆ, ಮತ್ತು ಪರ್ಫೆಕ್ಟ್ ಫಾರ್ IoT. ಓಕೆ, IoT ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್. ಡೋಂಟ್ ವರಿ ವಾಟ್ ಇಟ್ ಈಸ್. ಓಕೆನಾ, ತುಂಬ ಇಂಪಾರ್ಟೆಂಟ್. ದೆನ್ ಓಕೆ, ಇದೆಲ್ಲ ಗೊತ್ತಾಯಿತು ನಾವೇನು ಕಲಿಬೇಕು ESP32 ಅಂತ. ನಿಮ್ಗೆ ಆದಷ್ಟು ಹೇಳ್ತಾ ಇದ್ದೀನಿ ನಾನು, ಅರ್ಥ ಮಾಡ್ಕೊತೀರಾ ಅನ್ಕೊಂಡು.